ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ತುಂಬ ದಿವಸ ಆಯಿತು. ಚಿಕನ್ನು ಸೇರ್ವ ಮಾಡಿದ್ದೀನಿ. ಇವತ್ತು ಇಡ್ಲಿಗೆ ಸೈಡ್ ಡಿಶ್ಶಾಗಿ ಚಿಕನ್ ಸೇರ್ವ ಬೇಕು. ಇವತ್ತು ಭಾನುವಾರ ಬೆಳಗ್ಗೆನೇ ಬೇಕು ಅಂದರು. ಅದರಿಂದ ಇವತ್ತು ಚಿಕನ್ ಸೇರ್ವ ಮಾಡಿದ್ದೀನಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ತಕ್ಷಣ ಬರುತ್ತೆ ಫ್ರೆಂಡ್ಸ್ ನಿಮಗೆ. ಫ್ರೆಂಡ್ಸ್, ಈ ಚಿಕನ್ನು ಸೇರ್ವ ಅನ್ನೋದು ಎಲ್ಲರೂ ಮಾಡೋದೆ, ಒಬ್ಬೊಬ್ಬರು ಒಂಥರ ಮಾಡ್ತಾರೆ. ಆದರೆ ಇಡ್ಲಿ ದೋಸೆಗೆ ಒಂಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಮುದ್ದೆಗೂ ಅನ್ನಕ್ಕೂ ಒಂಥರ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಇಡ್ಲಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ಸೇರ್ವ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಾನು 1.5 kg ಅಷ್ಟು ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಒಂದು ಅರ್ಧ ಗಂಟೆ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ನಾವು ಸೇರ್ವ ಮಾಡಬೇಕಾದ್ರೆ ಸೇರ್ವದಲ್ಲಿರೋ ಚಿಕನ್ ಟೇಸ್ಟು ಚೆನ್ನಾಗಿ ಬರುತ್ತೆ. ಬಿರಿಯಾನಿಗೂ ಹಿಂಗೆ ಹೆಚ್ಚು ಕಡಿಮೆ ನಾನು ಮಾಡೋದು. ಅದಕ್ಕೆ ಮೊಸರು ಹಾಕ್ತೀನಿ. ಇವತ್ತು ಮೊಸರು ಹಾಕಿಲ್ಲ. ಇದನ್ನು ಕ್ಲೀನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ ಸಾಕು. ಇದನ್ನು ಸೈಡ್ಗೆ ಇಟ್ಬಿಡಿ, ಕಲಿಸ್ಬಿಟ್ಟು ಸಾಕು. ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಇಟ್ಬಿಡ್ತೀನಿ. ಈಗ ಅದಕ್ಕೂ ಮುಂಚೆ ನಾವು ಸಾರಿಗೆ ಏನೇನು ಬೇಕು ಅನ್ನೋದು ಫ್ರೈ ಮಾಡ್ಕೊಳ್ಳೋದು ಐಟಮ್. ಇದು ಫ್ರೈ ಮಾಡ್ಕೋಬೇಕು. ಈಗ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಸೇರ್ವ. ಅದರಿಂದ ಫಸ್ಟೇ ಮಸಾಲ ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅಂತ ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಫಸ್ಟು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ. ಈಗ ಮೆಣಸು ಜೀರಿಗೆ ಹಾಕಿದ್ಮೇಲೆ ಸೋಂಬು ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಳ್ಳಿ. ಒಂದು 4 ಲವಂಗ ಹಾಕಿ, ಒಂದು ಚಕ್ಕೆ ಪೀಸು, 2 ಏಲಕ್ಕಿ ಹಾಕಿ. ಈಗ ಈರುಳ್ಳಿ, ಒಂದು ದಪ್ಪದ ಈರುಳ್ಳಿ, ಒಂದು ಸಾಂಬಾರು ಈರುಳ್ಳಿ ಒಂದು ಹಿಡಿಯಷ್ಟು, ಒಂದು ಅರ್ಧ ಇಂಚು ಅಷ್ಟು ಶುಂಠಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ಎಲ್ಲ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ನೀವು ರುಬ್ಬು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ತೋರಿಸಿದ್ನಲ್ಲ ತೆಂಗಿನಕಾಯಿ, ಆ ತೆಂಗಿನಕಾಯಿ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೋಬೇಕು. ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಸೇರಿಸಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಕಡೆ ತೆಂಗಿನಕಾಯಿನೂ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಬೇಕಾದರೆ ನೀವು ತುರ್ಕೋಬೋದು ತೆಂಗಿನಕಾಯಿ. ಗಸಗಸೆ 1 ಟೇಬಲ್ ಸ್ಪೂನ್ ಅಷ್ಟು. ಈ ಸಾರಿಗೆ ಗಸಗಸೆ ಬೇಕೇ ಬೇಕು. ಗಸಗಸೆ ಹಾಕಿದ್ರೇ ಆ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ನಿಮ್ಮಿಂದ ಎಷ್ಟು ಗಸಗಸೆ ಹಾಕೋಕ್ಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಗಸಗಸೆ ಫ್ರೈ ಆದರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಅದು ಫ್ರೈ ಆಗಿಲ್ಲ ಅಂದರೆ ಪೇಸ್ಟ್ ಆಗೋಲ್ಲ, ಇಲ್ಲಾಂದರೆ ನೆನೆಯಾಕಬೇಕು. ಅದರಿಂದ ನಾನು ಫ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದು ಸಣ್ಣ ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿ ಇಟ್ಟಿರೋ ತೆಂಗಿನಕಾಯಿ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬಿಸಿ ಮಾಡ್ಕೊಳ್ಳಿ. ಫ್ರೈ ಮಾಡೋದೇನು ಬೇಕಿಲ್ಲ, ಒಂದು ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿರುತ್ತೆ, ಸಾರು ಟೇಸ್ಟು ಚೆನ್ನಾಗಿರುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಗೋಡಂಬಿ 1 ಹಿಡಿಯಷ್ಟು ಸೇರಿಸಿದ್ದೀನಿ. ಇದು ಒಂದು ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿ ನೈಸಾಗಿ ಪೇಸ್ಟ್ ಎಲ್ಲ ಒಟ್ಟಿಗೆ ಪೇಸ್ಟ್ ಮಾಡಿಬಿಡೋಣ ಅಂತ. ಮತ್ತು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸಾಂಬಾರು ಪುಡಿ ಹಾಕಿದ್ದೀನಿ. ಸಾಂಬಾರು ಪುಡಿ ಅಂದರೆ ಸಾರಿನ ಪುಡಿ ಹಾಕಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಈಗ ಈ ಚಿಕನ್ ಸೇರ್ವ ಒಗ್ಗರಣೆ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದು ತುಂಬ ಈಸಿ, ಮಾಮೂಲಿ ಎಲ್ಲರೂ ಮಾಡೋಂಗೆ. ಎಣ್ಣೆ ಒಂದು 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಈರುಳ್ಳಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಈ ಪಾತ್ರೆ ನಾನು ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ. ಇದು ಅಂದರೆ ಬಿರಿಯಾನಿನೂ ಮಾಡ್ಬೋದು, ನಾವು ಸಾರು ಮಾಡ್ಬೋದು, ಪಲಾವ್ ಮಾಡ್ಬೋದು, ತಳ ಹಿಡಿಯಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಈ ಪಾತ್ರೆಲಿ ಆದಷ್ಟು ಮಾಡೋದು. ಈಗ ಈರುಳ್ಳಿ ಫ್ರೈ ಆಯಿತು, ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ಬಿರಿಯಾನಿ ಮಾಡಿದ್ರೆ 2 kg ಅಕ್ಕಿ ಹಿಡಿಯುತ್ತೆ. 2 kg ಅಕ್ಕಿ ಅಲ್ಲ, 1 kg ಅಕ್ಕಿ, 1 kg ಚಿಕನ್ ಹಿಡಿಯುತ್ತೆ. ತುಂಬ ಚೆನ್ನಾಗಿರುತ್ತೆ. ತಳ ಹಿಡಿಯಲ್ಲ, ಸೀದೋಗಲ್ಲ. ನಮಗೂ ಟೆನ್ಷನ್ ಇರೋಲ್ಲ ಒಗ್ಗರಣೆ ಮಾಡಬೇಕಾದ್ರೆ ಎಲ್ಲಿ ಸೀದೋಗುತ್ತೋ ಅಂತ. ತುಂಬ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಪಾತ್ರೆ ಚೆನ್ನಾಗಿದೆ, ಸೀದೋಗುತ್ತೆ. ನಾನು ಇಂಡೋಲಿಯಂ ಪಾತ್ರೆ ಇತ್ತು, ತುಂಬ ಸಿಮ್ಮಲ್ಲಿಟ್ಟೆ ಮಾಡೋದು. ಇವತ್ತು ಮೀಡಿಯಮ್ ಫ್ಲೇಮಿಟ್ಟೆ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಈಗ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಯಿತು. ಈಗ ನಾನು ಉಪ್ಪು, ಮೆಣಸಿನಕಾಯಿ ಪೌಡ್ರು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿರೋ ಚಿಕನ್ನು ಸೇರಿಸ್ಕೊಳ್ತೀನಿ.
ಈಗ ಒಂದು 5ರಿಂದ 10 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಈ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೇಸ್ಟು ಚೆನ್ನಾಗಿ ಬರುತ್ತೆ ಅದರಿಂದ. ನೋಡಿ, ನಾನು ಯಾವಾಗಲೂ ಆದಷ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ, ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ ಅಂತ ಇದ್ನಲ್ಲ. ಇವತ್ತು ಅಷ್ಟೊಂದು ನಾನು ಹೇಳಲ್ಲ, ಯಾಕಂದರೆ ಈ ಪಾತ್ರೆ ಚೆನ್ನಾಗಿದೆ, ನನಗೆ ತಳ ಹಿಡಿಯಲ್ಲ. ಅದರಿಂದ ಈಗ ಕ್ಲೀನಾಗಿ ಚಿಕನ್ ಎಲ್ಲ ಫ್ರೈ ಆಯಿತು. ಈಗ ರುಬ್ಬಿರೋ ಮಸಾಲ ನಾವು ಫ್ರೈ ಮಾಡಿದ್ದೀವಲ್ಲ, ಆ ಮಸಾಲ ರುಬ್ಕೊಂಡಿದ್ದೀನಿ, ನೈಸಾಗಿ ರುಬ್ಬಿದ್ದೀನಿ. ಅದನ್ನು ಸೇರಿಸ್ಕೊಂಡು ಈಗ ಮತ್ತೆ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಘಮ ತುಂಬ ಚೆನ್ನಾಗಿದೆ. ಅದು ಸಾಂಬಾರು ಈರುಳ್ಳಿ ಹಾಕಿದ್ರೆ ಆ ಸ್ಮೆಲ್ಲಂತೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಮಿಕ್ಸಿ ಜಾರ್ ತೊಳ್ಕೊಂಡು ಆ ನೀರು ಸೇರಿಸ್ಕೊಳ್ಳೋಣ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅದಕ್ಕೆ ತಕ್ಕಷ್ಟು ನೀರು ಸೇರಿಸ್ಕೊಳ್ಳಿ. ತುಂಬ ನೀರು ಸೇರ್ಸೋಕ್ಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮ್ಗಿಟ್ಟು ಚೆನ್ನಾಗಿ ಕುದಿಸಿದ್ರೆ ಸಾಕು. ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ರೆಡಿ ಆಯಿತು. ಚಿಕನ್ ಗ್ರೇವಿ ಅನ್ನೋದಕ್ಕಿಂತ ಚಿಕನ್ ಸೇರ್ವ. ನಿಮ್ಗೆ ನೀರು ಬೇಕಾದರೆ ಇವಾಗಲೇ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಯಾಕಂದರೆ ಇದು ಚೆನ್ನಾಗಿ ಕುದೀತಾ ಚಿಕನ್ ಬೇಯ್ತಾ ಒಂದು ಸಾರು ಒಂದು ಸ್ವಲ್ಪ ಗಟ್ಟಿಯಾಗೇ ಬರೋದು. ಯಾಕಂದರೆ ನಾವು ಗೋಡಂಬಿ ಎಲ್ಲ ಹಾಕಿದ್ದೀವಿ, ಅದು ಒಂದು ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ಬರೋಕ್ಕೆ ಅದನ್ನು ಹಾಕೋದು. ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಅದರಿಂದ ಅದನ್ನು ಹಾಕಿದ್ದೀನಿ. ನೀರು ಎಷ್ಟು ಬೇಕೋ ಫಸ್ಟೇ ಹಾಕ್ಕೊಳ್ಳಿ, ಆಮೇಲೆ ಹಾಕಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಫ್ರೆಂಡ್ಸ್, ಚಿಕನ್ ಸೇರ್ವ ತುಂಬ ಚೆನ್ನಾಗಿ ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಾಗಿದೆ. ಘಮನೂ ಚೆನ್ನಾಗಿ ಬರ್ತಾಯಿದೆ. ಈಗ ತಾನೇ ಸ್ಮೆಲ್ಲು ಸ್ಟಾರ್ಟ್ ಆಗ್ತಾಯಿದೆ. ಇನ್ನೊಂದು 15 ನಿಮಿಷಕ್ಕೆ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ಏನಂದರೆ ಇದಕ್ಕೆ ಇಡ್ಲಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಪರೋಟಗಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನೀರು ಮಾತ್ರ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇಡ್ಲಿ ದೋಸೆ ಅಂದರೆ ನಾವು ಹಚ್ಕೊಂಡು ತಿನ್ನಂಗೆ ಬೇಕು. ತುಂಬ ಗಟ್ಟಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿರಬೇಕು. ಅದರಿಂದ ನೀವು ನೀರು ನೋಡ್ಕೊಂಡು ಸೇರಿಸಿ, ಅದೇ ಥರ ನೋಡ್ಕೊಂಡು ಇಳಿಸ್ಬೇಕು. 15 ನಿಮಿಷ ಬೇಕು. ನೀವು ಫಾಸ್ಟಲ್ಲಿ ಇಟ್ಟರೆ ಬೇಗ ಚಿಕನ್ ಬೇಯಲ್ಲ, ಯಾಕಂದರೆ ಇದೊಂದು ಸ್ವಲ್ಪ ದಪ್ಪಗೆ ಇದೆ ಪೀಸು. ಮೀಡಿಯಮ್ ಫ್ಲೇಮ್ಗೆ ಇಟ್ಟರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. 10 ನಿಮಿಷ ಆಗಿದೆ. ಸಾರು ಇನ್ನೊಂದು ಸ್ವಲ್ಪ ನೀರಾಗೇ ಇದೆ. ಇನ್ನೊಂದು ಸ್ವಲ್ಪ ಕುದಿಸೋಣ ಅಂತ, ಇನ್ನೊಂದು ಸ್ವಲ್ಪ ಗಟ್ಟಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಸಾರು ಕುದೀತಾ ಕಲರು ಚೇಂಜ್ ಆಗುತ್ತೆ. ನೋಡಿ, ಕಲರ್ ಫುಲ್ ಚೇಂಜ್ ಆಗಿದೆ. ಚಿಕನ್ ಬೆಂದಿದೆ ಅಂತ ನೋಡಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು, ಯಾಕಂದರೆ ಪೀಸ್ಗಳು ತುಂಬ ದಪ್ಪ ಇದೆ. ಅದರಿಂದ ಇನ್ನೊಂದು 5 ನಿಮಿಷ 10 ನಿಮಿಷ ಬೇಕೇ ಬೇಕು. ಸಣ್ಣ ಪೀಸ್ ಆದರೆ 10-15 ನಿಮಿಷಕ್ಕೆಲ್ಲ ಆಗುತ್ತೆ. ಇದು 20 ನಿಮಿಷನೇ ಆಗೋಯ್ತು. ಫ್ರೆಂಡ್ಸ್, 20 ನಿಮಿಷ ಆಗಿದೆ. ಈಗ ಇಡ್ಲಿ ರೆಡಿಯಾಗಿದೆ. ಸಾರು ಫಸ್ಟು 1-2 ಇಡ್ಲಿ ಟೇಸ್ಟ್ ಮಾಡೋಣ. ಒಬ್ರಿಗೆ ಕೊಟ್ಬಿಡ್ತೀನಿ ಹೆಂಗಿದೆ ಅಂತ ಅವ್ರು ಹೇಳ್ತಾರೆ. ಯಾರಾದರೂ ಒಬ್ರಿಗೆ ಟೇಸ್ಟ್ ಮಾಡಿದ್ರೇ ಗೊತ್ತಾಗೋದಲ್ವಾ. ಫ್ರೆಂಡ್ಸ್, ಚಿಕನ್ನು ಸೇರ್ವ ತುಂಬ ಟೇಸ್ಟು ಚೆನ್ನಾಗಿ ಬಂದಿದೆ ಅಂದರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಅದು ಇಡ್ಲಿ ದೋಸೆ ಚಪಾತಿಗೂ ಚೆನ್ನಾಗಿರುತ್ತೆ ಅಂದರು. ಫ್ರೆಂಡ್ಸ್, ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ. ಮತ್ತೆ ಇನ್ನೊಂದು ಸರ್ತಿ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ಈ ಚಿಕನ್ ಸೇರ್ವ ಹೆಂಗಿದೆ ಅಂತ ಕಮೆಂಟ್ ಮಾಡಿ.